ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಈ ನಿಮಗೆ ಇಷ್ಟ ಅತಿ ಹೆಚ್ಚು ಶೇರ್, ಕಮೆಂಟ್, ಲೈಕ್, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾತ್ರ ಮಾಡಬೇಡಿ. ಒಂದು ಹೆಣ್ಮಕ್ಳ ಬಗ್ಗೆಯಾಗಿ ಇರೋ ವಿಡಿಯೋ ಇದು. ಪೂರ್ತಿ ವಿಡಿಯೋ ಏನಿದೆ ಅಂತ ತಿಳ್ಕೊಳ್ಳಿ, ಆಮೇಲೆ ಕಮೆಂಟ್ ಮಾಡಿ. ದಯವಿಟ್ಟು ಈ ಹೆಣ್ಮಗಳು, ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋಂತಹ ಹೆಣ್ಮಗಳು ಬಂದು ನಮ್ಮ ಮೈಸೂರಿನ ಹುಡುಗಿ. ಹಳ್ಳಿ ಪವರ್ ಆಡಿಷನ್ಗೆ ಅಂತ ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ರು. ಬ್ಯಾಂಗ್ಳೂರ್ನ ಹೋಗುವಾಗ ಒಂದು ಟ್ರೈನಲ್ಲಿ ಘಟನೆ ವಿಡಿಯೋ ಮಾಡಿ ನನಗೆ ಕಳಿಸಿ ಸಿಸ್ಟರ್ ಐತಿ ಎಲ್ಲ ಹೇಳಿ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಈ ರೀತಿ ನಡೆಯುತ್ತೆ ಅಂತ ಹೇಳಿ ಅದಕ್ಕೆ ತುಂಬ ಬ್ಯಾಡ್ ಕಮೆಂಟ್ ಎಲ್ಲ ಬಂದಿತ್ತು. ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡಬೇಡಿ. ಹೆಣ್ಮಗಳು ಹೇಗಿದ್ದಾಳೆ ಏನು ಅಂತ ಎಲ್ಲ ಕೂಡ ತಿಳಿದು ಮಾತನಾಡಿ. ಎಲ್ಲರೂ ಅದೇ ಥರ ಕೆಲಸಗಳಿಗೆ ಹೋಗೋದಿಲ್ಲ. ಒಂದು ಹಳ್ಳಿ ಪವರ್ ಆಡಿಷನ್ಗೆ ಅಂತ ಈ ಹುಡುಗಿ ಹೋಗಿದ್ದಿದ್ದು ನಾನು ಸುಮಾರು 1-2 ವರ್ಷದಿಂದ ನೋಡಿದ್ದೀನಿ. ಇವರು ನಮ್ಮ ಮೈಸೂರಿನವ್ರನ್ನೇ. ನಾನು ಇನ್ಸ್ಟಾಗ್ರಾಮು ಓಪನ್ ಮಾಡಿದಾಗ್ಲಿಂದನೂ ಕೂಡ, ಇವರು ಬಂದಾಗಲಿಂದ ಕೂಡ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆಯ ವ್ಯಕ್ತಿ. ಇವರು ಗಂಡ ಹೆಂಡತಿ ಇಬ್ಬರು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಜೊತೆಯಲ್ಲೇ. ತುಂಬ ಸುಂದರವಾಗಿರುತ್ತೆ. ಇವ್ರ ಹೆಸರು ಬಂದು ಮೈಸೂರು ಗೋಲ್ಡ್ ಅಂತ ಹೇಳಿ. ವಿಡಿಯೋ ಡೀಟೇಲ್ ಕೊಡ್ತೀನಿ ಏನೇನು ಅಂತ ಅವ್ರ ನಮ್ಮಲ್ಲಿ ಕ್ಲಾರಿಟಿ ಯಾವ ಥರ ವಿಡಿಯೋ ಹಾಕಿ ಅಂತ ಅವ್ರ ಮನೆಯವ್ರು ಕೂಡ ಏನಕ್ಕೆ ಅಂತ ಹೇಳಿ ನನ್ನ ಜೊತೆಲಿ ತುಂಬ ಕ್ಲಾರಿಟಿ ಕೊಟ್ಟು, ಹಾಗಾಗಿ ವಿಡಿಯೋ ಮಾಡಿ ಹಾಕಿ ಸಿಸ್ಟರ್ ಇದನ್ನು ಅಂತ ಹೇಳಿ ನನಗೆ ವಿಡಿಯೋನ ಶೇರ್ ಮಾಡಿದ್ದಾರೆ. ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕಬೇಡಿ. ಒಂದು ಒಂಟಿವರೆ ಆಗಿ ಎಲ್ಲೂ ಓಡಾಡೋದೇ ಇಲ್ವಾ? ಓಡಾಡೋದು ಹೇಗೆ ಹೆಣ್ಮಗಳು ಅಲ್ವಾ? ಈ ರೀತಿ ಎಲ್ಲ ನಡೆದ್ರೆ ಮನೆ ಒಳಗೆ ಕೂತ್ಕೊಳ್ಳೋಕ್ಕಾಗುತ್ತಾ? ಪ್ರತಿಯೊಂದು ಹೆಣ್ಮಕ್ಳು ಧೈರ್ಯವಾಗಿ ಓಡಾಡಬೇಕು. ಇವ್ರ ಯಜಮಾನ್ರು, ಗೊಂಬೆ ಅವರ ಯಜಮಾನ್ರು, ಪ್ರತಿ ಸಾರಿನೂ ಕೂಡ ಅವರು ಹೊರಗಡೆ ಬರೆದ್ರು. ಅವತ್ತು ಇಂಪಾರ್ಟೆಂಟ್, ಅವ್ರಿಗೆ ತುಂಬ ವರ್ಕ್ ಇತ್ತಂತೆ. ಆದ್ದರಿಂದ ಸರಿ ನೀನು ಲಾಗ್ ಎಲ್ಲ ಮಾಡ್ಕೊಂಡು ಹೋಗ್ತೀಯಲ್ವಾ, ಕ್ಯಾಮ್ರಾ ಇಟ್ಕೊಂಡಿರ್ತೀಯಲ್ವಾ, ಏನು ಭಯ ಇಲ್ಲ ಹೋಗು ಅಂತ ಏನಾದರೂ ಹೆಚ್ಚು ಕಮ್ಮಿ ಆದಾಗೆ ಕಾಲ್ ಮಾಡು, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇವರು ಟ್ರೈನಲ್ಲಿ ಹೋಗ್ತಾ 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 ಬನ್ನಿ ಎಷ್ಟು ಗಂಡ್ಮಕ್ಳು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಇವ್ರಿಗೆ ನೋಡೋಣ. ನೋಡಿ ಎಷ್ಟು ಈ ಹುಡುಗಿ ಸುಂದರವಾಗಿದ್ದಾಳೆ. ಮೈ ತುಂಬ ಬಟ್ಟೆ ಹಾಕಿದ್ದಾಳೆ, ನೋಡ್ಬೋದು. ಫುಲ್ಲು ಲಾಂಗ್ ಡ್ರೆಸ್ ಹಾಕಿದ್ದಾಳೆ. ಯಾವ ರೀತಿ ಇದ್ದಾಳೆ ಅಂತ, ಒಂದು ಹೆಣ್ಮಗಳು ಹೇಗಿರಬೇಕು ಆ ರೀತಿ ಇದ್ದಾಳೆ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂದರೆ ತುಂಬ ಹತ್ಕೊಂಡು ನನಗೆ ಫೋನಲ್ಲಿ ಹೇಳಿದ್ರು. ನೋಡಿ ಈ ವ್ಯಕ್ತಿ ಇಲ್ಲಿ ಒಬ್ಬ ಫೋನ್ ಇಟ್ಕೊಂಡಿದ್ದಾನೆ ನೋಡಿ, ನಂಬರ್ನ ಅವ್ರಿಗೆ ಡಯಲ್ ಮಾಡಿ ಮಾಡಿ ಆ ನಂಬರ್ನ ತೋರಿಸ್ತಾ ಇದ್ದಂತೆ. ಮತ್ತು ಅಲ್ಲಿ ಕುತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೂ ಕೂಡ ಬಿಟ್ಟಿಲ್ಲ. ಪಕ್ಕ ಆ ಕಡೆ ಈ ಕಡೆನೇ ಹೋಗಿ 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 ಈ ರೀತಿ ಟಾರ್ಚರ್ ಮಾಡಿದ್ದಾನೆ. ಇನ್ನೂ ಬಗೆಗೆ ಹೇಳಿದ್ರು, ಅದೇ ನಾನು ಅದನ್ನೆಲ್ಲ ಕಟ್ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದ್ದಾನೆ ಈ ವ್ಯಕ್ತಿ ಅಂತ ಹೇಳಿ. ತುಂಬ ಡಯಲ್ ಮಾಡಿ 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 ಅವ್ರಿಗೆ ತೋರಿಸ್ತಾನೆ ಇದ್ದಂತೆ. ಶಬ್ದ ಮಾಡೋದು ಹೀಗೆಲ್ಲ ಮಾಡೋದು ಮಾಡಿದ್ದಾನೆ. ಅಲ್ಲಿ ನೋಡಿ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಆದರೂ ಕೂಡ ಇವರು ಎದುರುಗಡೆನೇ ಕೂತಿರೋದ್ರಿಂದ ಅವ್ರಿಗೆ ನಂಬರ್ನ ಡಯಲ್ ಮಾಡಿ ತೋರಿಸ್ತಾ ಇದ್ದಂತೆ. ಹಾಗಾದರೆ ಹೆಣ್ಮಕ್ಳು ಎಲ್ಲೂ ಒಂಟಿವರೆ ಓಡಾಡೋದಕ್ಕೆ ಆಗೋದಿಲ್ವಾ? ನೋಡಿ ಯಾವ ರೀತಿ ತೋರಿಸ್ತಾ ಇದ್ದಾನೆ ಅಂತ. ಕಣ್ಣಲ್ಲೇ ಅವ್ರನ್ನ ನೋಡಿ, ಅವ್ರನ್ನ ಯಾವ ರೀತಿ ನೋಡ್ತಾನೆ ಇದ್ದಾನೆ ಅಂತ ಹೇಳಿ. ನಮ್ಮ ಕನ್ನಡದ ಹೆಣ್ಮಕ್ಳು ಯಾವ ರೀತಿ ಅದು. ಆದರೆ ಇನ್ಸ್ಟಾಗ್ರಾಮಲ್ಲಿ ಇವ್ರಿಗೆ ನೀನು ತುಂಡು ಬಟ್ಟೆ ಹಾಕಿದ್ಯಾ, ಅದಕ್ಕೆ ಇರ್ಬೋದು, ನೀನು ನೋಡೋದಕ್ಕೆ ಹಾಗಿದ್ಯಾ ಹೀಗಿದೆಯಾ ಅಂತೆಲ್ಲ ಬ್ಯಾಡವಾಗಿ ಮಾತಾಡಿದ್ದಾರೆ. ಫಸ್ಟು ಅವರು ಯಾವ ರೀತಿ ಬಟ್ಟೆ ಹಾಕಿದ್ದಾರೆ ಅಂತಲೂ ಕೂಡ ನಾನು ಹೇಳಿದ್ದೀನಿ, ನೋಡ್ಬೋದು ನೀವು. ಅವರು ತುಂಬ
ಮೈ ತುಂಬ ಬಟ್ಟೆ ಹಾಕಿದ್ದಾರೆ, ಕಣ್ಣಿಗೆ ಗ್ಲಾಸ್ ಹಾಕಿದ್ದಾರೆ, ವೇಲ್ ಹಾಕಿದ್ದಾರೆ, ವೇಲ್ ಹಾಕಿಲ್ಲ ಅನ್ನೋ ರೀತಿ ಏನೂ ಇಲ್ಲ. ಹಾಗೆ ಸ್ಟಿಕ್ ಹಿಡ್ಕೊಂಡು ವೀಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಲಾಗಲ್ಲಿ. ಮತ್ತು ಶಾರ್ಟ್ಸ್ ವೀಡಿಯೋಗಳು ಕೂಡ ಅಲ್ಲಿಂದ ವೀಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಟ್ರೈನ್ದೆಲ್ಲನೂ ನೋಡಿ ಯಾವ ರೀತಿ ತೋರಿಸ್ತಾ ಇದ್ದೇನೆ ಅಂತ. ಎಷ್ಟು ಸುಮಾರು ಮೈಸೂರಿಂದ ಬೆಂಗಳೂರಿಗೆ ಹೋಗೋವರೆಗೂ ಇದೇ ರೀತಿಯೇ ಮಾಡಿದ್ದಾನೆ. ಈ ರೀತಿ ಆದರೆ ಹೆಣ್ಮಕ್ಳು ಹೇಗೆಲ್ಲ ಓಡಾಡಬೇಕು ಹೇಳಿ? ಹೇಗೆ ಹೆಣ್ಮಕ್ಳು ಓಡಾಡೋದು? ಹೆಣ್ಮಕ್ಳು ಹೊರಗಡೆ ಹೋದಾಗ ಮನೇಲಿ ಯಾವ ರೀತಿ ನೆಮ್ಮದಿ ಇರುತ್ತೆ ಮನೇಲಿರೋರಿಗೆ ಅಲ್ವಾ? ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಅವ್ರನ್ನ ಹೆತ್ತಿರೋ ತಾಯಿ ಕೂಡ ಹೆಣ್ಣು, ಅವ್ರು ಹಡ್ದಿರೋ ಅಂತಹ ಕೂಡ ಹೆಣ್ಮಕ್ಳು ಇರ್ತಾರೆ, ಅವ್ರ ಅಕ್ಕ ತಂಗಿಯದಿರಿ ಇರಲ್ವ ಹೆಣ್ಮಕ್ಳು? ಯಾಕೆ ಈ ರೀತಿ ಗಂಡ್ಮಕ್ಳು ಮಾಡ್ತಾರೆ? ಆ ಹುಡುಗಿ ಏನಾದ್ರೂ ತುಂಡು ಬಟ್ಟೆ ಹಾಕಿದ್ದಾಳಾ? ಇಲ್ಲ, ಮೈ ತುಂಬ ಬಟ್ಟೆ ಹಾಕಿದ್ದಾಳೆ. ಯಾಕೆ ಈ ರೀತಿ ಮಾಡ್ತಾರೆ ಇವರು? ಏನೋ ತುಂಡು ಬಟ್ಟೆ ಹಾಕಿದರೆ ಕೂಡ ಅವಳ ಬಗೆಯಾಗಿ